ನಾವು ಕಾಯಿಸಿದ ಎಣ್ಣೆನ ನಾವೇ ಹಚ್ಚಿಲ್ಲ ಅಂದ್ರೆ ಹೆಂಗೆ ಮತ್ತೆ ಹಚ್ಚೋಣವಾ ತಲೆಗೆ ಎಣ್ಣೆನಾ? ಯಾರ್ಯಾರಿಗೆಲ್ಲ ಕಣ್ಣುರಿ, ತುಂಬ ಕಣ್ಣುರಿ ಇದೆ, ನನಗೆ ತುಂಬ ಬಾಡಿ ಹೀಟ್ ಇದೆ, ನನಗೆ ತುಂಬ ತಲೆನೋವು, ಈ ರೀತಿ ಎಲ್ಲ ಹೇಳೋರು ಹೇರ್ ಆಯಿಲ್ನ ತುಂಬ ತಲೆಗೆ ಯೂಸ್ ಮಾಡಿ. ಅಟ್ಲೀಸ್ಟ್ ನೀವು ಬೆಳಿಗ್ಗೆ ಆಫೀಸ್ ಹೋಗ್ತೀರಂದ್ರೆ ನೈಟು ಚೆನ್ನಾಗಿ ಹಚ್ಕೊಳ್ಳಿ. ಹಚ್ಕೊಂಡ್ರೂ ಪರವಾಗಿಲ್ಲ, ಚೆನ್ನಾಗಿ ಮಸಾಜ್ ಮಾಡಿ ತಲೆಗೆ. ಎಣ್ಣೆ ಹಚ್ಕೊಂಡು ಚಂದ ಮಸಾಜ್ ಕೊಡಿ. ಆಗ ನಮ್ಮ ಹೇರಿಗೂ ಒಳ್ಳೆಯದು, ನಮ್ಮ ಬಾಡಿಗೂ ಒಳ್ಳೆಯದು, ನಮ್ಮ ತಲೆಗೂ ಒಳ್ಳೆಯದು. ನಾವು ಎಷ್ಟು ಮಸಾಜ್ ಕೊಡ್ತೀವೋ ಅಷ್ಟು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗಿ ಫ್ಲೋ ಆಗುತ್ತೆ. ಆಗ ನಮ್ಮ ಕೂದಲು ಚೆನ್ನಾಗಿ ಹೆಲ್ದಿ ಆಗಿರುತ್ತೆ, ನಾವು ಹೆಲ್ದಿ ಆಗಿರ್ಬೋದು ಅನ್ನೋದು ನನ್ನ ಅನಿಸಿಕೆ. ನಮ್ಮ ಅಜ್ಜಿಯರ ಕಾಲದಲ್ಲೆಲ್ಲ ಮುಖದಲ್ಲಿ ಎಣ್ಣೆ ಬರ್ತಾ ಇತ್ತಂತೆ, ಅಷ್ಟು ಎಣ್ಣೆ ಹಾಕ್ತಾ ಇದ್ರು, ಅಷ್ಟಂದ್ರೆ ಅಷ್ಟು ಎಣ್ಣೆ. ಆಗ ಅವರು ಎಲ್ಲರೂ ಹೆಲ್ದಿ ಆಗೇ ಇರ್ತಾಯಿದ್ರು. ಈಗ ನಾವು ಒಂದೊಂದು ಕಾಯಿಲೆ ಒಂದೊಂದು ಸಲ ಒಂದೊಂದು ಕಾಯಿಲೆ ಅಂತ ಹೇಳಿ ಬಿತ್ಕೊಳ್ತೀವಿ. ಬಟ್ ಎಣ್ಣೆನ ನಾವು ಎಷ್ಟು ಒಳ್ಳೆ ಚಂದ ಮಸಾಜ್ ಕೊಡ್ತೀವೋ ಅಷ್ಟು ನಮಗೆ ನಮ್ಮ ಹೇರ್ ಗ್ರೋತ್ ಅನ್ನೋದು ಚೆನ್ನಾಗಿ ಕೊಡುತ್ತೆ. ನನಗಂತೂ ಯಾಕೆ ನೀವು ಲಾಂಗ್ ಹೇರ್ ಇಟ್ಕೊಂಡಿಲ್ಲ ಅಂತ ನನ್ನ ಪ್ರಶ್ನೆ ಮಾಡಬೇಡಿ. ನನಗೀಗ ಲಾಂಗ್ ಹೇರಿನ ಅವಶ್ಯಕತೆ ಇಲ್ಲ. ಇರೋ ಕೂದಲನ್ನೇ ನನಗೆ ಹೆಲ್ದಿಯಾಗಿ ಇಟ್ಕೊಳ್ಬೇಕು, ಅದೇ ನನಗೆ ಮೇನ್ ಆಗಿ ಬರೋದಿರೋದು. ನೀವು ಮಸಾಜ್ ಮಾಡುವಾಗ ನಿಮ್ಮ ನೈಲ್ಸಲ್ಲಿ ಮಸಾಜ್ ಮಾಡಬೇಡಿ, ನಮ್ಮ ಫಿಂಗರ್ ಟಿಪ್ಸಲ್ಲಿ ಬಂದು ನಾವು ಮಸಾಜ್ ಮಾಡಿಕೊಡ್ಬೇಕು. ಆಗ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗಾಗುತ್ತೆ ನಮ್ಮ ತಲೆಗೆ, ನಮ್ಮ ಹೇರ್ ಗ್ರೋತು ಚೆನ್ನಾಗಿರುತ್ತೆ. ನನಗಂತೂ ಹೇರ್ ಫಾಲ್ ಅನ್ನೋದೇ ನನ್ನ ಕೂದಲಲ್ಲಿಲ್ಲ. ಬರುತ್ತೆ ಹೇರ್ ಫಾಲ್ ಅಂದರೆ ಅಷ್ಟು ಹೇರ್ ಫಾಲ್ ಅಲ್ಲ, ಹೇರ್ ಫಾಲೇ ಆಗಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ, ಹೇರ್ ಫಾಲ್ ಆಗುತ್ತೆ. ಅತಿ ಕಡಿಮೆ ವೆಚ್ಚದಲ್ಲಿ ನನಗೆ ಹೇರ್ ಫಾಲ್ ಅನ್ನೋದಿದೆ, ಬಟ್ ತುಂಬ ಹೇರ್ ಫಾಲ್ ಇಲ್ಲ. ನಾನು ಯಾವಾಗಲೂ ಅಷ್ಟೇ ಹೀಗೇ ಹೇರ್ ಆಯಿಲ್ನ ಚೆನ್ನಾಗಿ ಹಚ್ಕೊಂಡು ಚಂದ ಜಡೆ ಹಾಕ್ತೀನಿ, ಇಲ್ಲ ಮೇಲೆ ಟ್ಯಾಪ್ ಮಾಡಿಬಿಡ್ತೀನಿ ನನ್ನ ಕೂದಲನ್ನ. ಸೂಪರಾಗಿದೆ. ನನಗಂತೂ ನನ್ನ ಕೂದಲು ತುಂಬಾ ಇಷ್ಟ. ನನಗೆ ದೇವರು ಕೊಟ್ಟಿದ್ದ ವರದಲ್ಲಿ ಕೂದಲು ಅನ್ನೋದು ನನಗೆ ತುಂಬ ಚೆನ್ನಾಗಿ ದೇವರು ಕೊಟ್ಟಿದ್ದಾನೆ. ನಾನು ತುಂಬ ಥ್ಯಾಂಕ್ಫುಲ್ ದೇವರಿಗೆ. ಯಾವತ್ತೂ ಕೂದಲು ನನಗೆ ಯಾವತ್ತೂ ಅಷ್ಟೇ ಕಪ್ಪಾಗಿಯೇ ಇರುತ್ತೆ. ನನಗೆ ಗ್ರೇ ಹೇರ್ ಇಲ್ಲ, ಒಂದು ಹಿಚ್ಚಿಂಗ್ ಇಲ್ಲ ತಲೆಯಲ್ಲಿ, ಏನಂತೂ ಫಸ್ಟೇ ಇಲ್ಲ. ನನ್ನ ಕೂದಲು ನೋಡಿ ಎಲ್ಲ ಹೊಟ್ಟೆ ಕಿಚ್ಚು ಪಟ್ಟಿದ್ದವ್ರೆ ಜಾಸ್ತಿ ಅಂತ ನಾನು ಹೇಳ್ಬೋದು. ಥ್ಯಾಂಕ್ ಯು.